ಶಿವೆ ಪಾಹಿ ಮಾಂ ಅಂಬಿಕೆ ಶ್ರೀತಜ ಶ್ರೀತಫಲದಾಯಕಿ ಶಿವೆ ಪಾಹಿ ಮಾಂ ಕಾವೇರ ಜೋದರ ತೀರವಾಸಿನಿ ಕಾತ್ಯಾಯನಿ ಧರ್ಮ ಸಂವರ್ಧಿನಿ ಕಾವೇರ ಜೋದರ ತೀರವಾಸಿನಿ ಕಾತ್ಯಾಯನಿ ಧರ್ಮ ಸಂವರ್ಧಿನಿ ಶಿವೆ ಪಾಹಿ ಮಾಂ ಅಂಬಿಕೆ ಶ್ರೀತಫಲದಾಯಕಿ ಶಿವೆ ಪಾಹಿ ಮಾಂ. ನಮಸ್ಕಾರ ವೀಕ್ಷಕರೇ, ಇದು 5ನೇ ಕ್ಷೇತ್ರವಾದಂಥ ಕಾಂಚೀಪುರಂ ಕ್ಷೇತ್ರವನ್ನು ನಾವೆಲ್ಲ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಸಪ್ತಮೋಕ್ಷದಾಯಕ ನಗರಗಳಲ್ಲಿ ಸೇರಿಸಲಾಗಿರುವ ದಕ್ಷಿಣದ ಏಕಮಾತ್ರ ದಿವ್ಯ ಕ್ಷೇತ್ರ ಕಂಚಿ. ಇದು ದಕ್ಷಿಣ ಭಾರತದಲ್ಲಿ ಮೋಕ್ಷದಾಯಕ ನಗರಗಳಲ್ಲಿ ಒಂದಾದಂಥ, ಇಲ್ಲಿ ಇದನ್ನು ದಿವ್ಯ ಕ್ಷೇತ್ರ ಅಂತ ಸೇರಿಸಿದರೆ ಇಲ್ಲಿ ದಕ್ಷಿಣ ಭಾರತಕ್ಕೆ ಈ ದಿವ್ಯ ಕ್ಷೇತ್ರ ಆಗಿದೆ ಈ ಕಂಚಿ ನಗರ. ಇದು ತಮಿಳುನಾಡಿನ ಚೆಂಗಲ್ಪೇಟ್ ಜಿಲ್ಲೆಯಲ್ಲಿ, ಚೆಂಗಲ್ಪೇಟ್ ಅಂತ ಜಿಲ್ಲೆ ಇದೆ ಅಲ್ಲಿ, ಮದರಾಸಿನ ನೈಋತ್ಯಕ್ಕೆ 45 ಮೈಲಿ ದೂರದಲ್ಲಿ ಇದೆ. 45 ಮೈಲಿ ದೂರದಲ್ಲಿ ಈ ಕಾಂಚಿ ನಗರ ಇದೆ. ಇದು ಭಾರತದ ಪ್ರಾಚ್ಯ ವಸ್ತು, ಅಂದರೆ ಹಳೆಯ ಕಾಲದ ನಾವೇನು ಮ್ಯೂಸಿಯಂ ಅಂತ ಕರಿತೀವಿ ಆ ವಸ್ತುಗಳೆಲ್ಲ ಅಲ್ಲಿ ಸಿಗುತ್ತೆ ಕಾಂಚಿ ನಗರದಲ್ಲಿ. ಅಂದರೆ ಪರಿಶೋಧನೆಗೆ ಯೋಗ್ಯವಾದ ಸ್ಥಳ. ನಾವು ಸಂಶೋಧನೆ ಮಾಡಿ ಏನೇನು ತಿಳ್ಕೊಬೋದೋ ಆ ಸ್ಥಳದಲ್ಲಿರೋದೆಲ್ಲ ಅಲ್ಲಿ ಸಿಗುತ್ತೆ. ಇದೊಂದು ದೇವಾಲಯಗಳ ನಗರ. ಅಲ್ಲಿ ಎಲ್ಲಿ ನೋಡಿದ್ರೂ ಅಲ್ಲಿ ದೇವಾಲಯಗಳೇ ಇದೆ, ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನ ಇದೆ ಅಲ್ಲಿ. ಇದನ್ನು ಕಾಂಚೀಪುರಂ ಎಂದು ಕರೆದಿದ್ದಾರೆ. 2 ರೀತಿಯೂ ಕರೀತಾರೆ. ಕಾಂಚೀಪುರಂ ಅಂತಲೂ ಕರೀತಾರೆ, ಕಾಂಜೀಪುರ ಅಂತಲೂ ಕರೀತಾರೆ. ದ್ರಾವಿಡ ಪೌರಾಣಿಕ ಸಾಹಿತ್ಯಗಳಲ್ಲಿ ಕಂಚಿಯನ್ನು ತಿರುಕುಚ್ಚಿ ಅಂತ, ತಮಿಳಲ್ಲಿ ಏನೇನಂತ ಇದಕ್ಕೆ ಹೆಸರಿದೆ ಪೌರಾಣಿಕ ಸಾಹಿತ್ಯದಲ್ಲಿ ಇದಕ್ಕಿರುವಂಥ ಹೆಸರುಗಳು ಏನೇನು: ತಿರುಕುಚ್ಚಿ, ಅತ್ತಿಯೂರು, ಪೆರುಮಾಳ್ ಕೋಯಿಲ್, ಅತ್ತಿಮಾಮಲೈ, ಕಂಚಿ ನಗರ, ಕರಿಗಿರಿ, ನಾಗಮಲೈ ಮುಂತಾಗಿ ಅನೇಕ ಹೆಸರುಗಳಿಂದ ಕರೆದಿದ್ದಾರೆ. ಇದಕ್ಕೆ ಇಷ್ಟು ಹೆಸರುಗಳು ಅಲ್ಲಿ ಇಟ್ಟಿದ್ದಾರೆ: ತಿರುಕುಚ್ಚಿ, ಅತ್ತಿಮಾಮಲೈ, ಕಂಚಿ ನಗರ, ಕರಿಗಿರಿ, ನಾಗಮಲೈ ಮುಂತಾಗಿ ಅದರ ಹೆಸರುಗಳಿಂದ ಹಿಂದಿಂದ ಕರೀತಾ ಬಂದಿದ್ದಾರೆ. ಮೀದೂರು ಮತ್ತು ಪಾಲಾರ್ ನದಿಗಳ ದಡದಲ್ಲಿರುವ ಈ ನಗರವು ಅನೇಕ ಭಕ್ತರು, ಕಲಾವಿದರು, ಸಂಗೀತಗಾರರು ಮತ್ತು ವಿದ್ವದ್ಮಣಿಗಳಿಗೆ ಜನ್ಮವಿತ್ತ ಪ್ರಾಚೀನ ವಿದ್ಯಾಕೇಂದ್ರ. ಇಲ್ಲೇ ಇರೋ ವಿದ್ಯೆಗಳೇ ಇಲ್ಲ, ಎಲ್ಲವೂ ಅಲ್ಲಿ ಭಕ್ತರ ಜೊತೆಗೆ ಕಲಾವಿದರು, ಸಂಗೀತಗಾರರು ಮತ್ತು ದೊಡ್ಡ ದೊಡ್ಡ ವಿದ್ವಾಂಸರುಗಳು ಅಲ್ಲಿ ಇದ್ದರು. ಜನ್ಮವಿತ್ತ ಪ್ರಾಚೀನ ವಿದ್ಯಾಕೇಂದ್ರವೂ ಆಗಿತ್ತದು. ಪಶ್ಚಿಮದಲ್ಲಿ ಹರಿಯುವ ವೇಗವತಿ ನದಿ, ಪಶ್ಚಿಮದಲ್ಲಿ ವೇದವತಿ ಅಂತ ನದಿ ಹರಿಯುತ್ತೆ ಮತ್ತು ದೇಗುಲಗಳಿಂದ ಇಡೀ ನಗರ ಶೋಭಾಯಮಾನವಾಗಿದೆ. ದೇವಸ್ಥಾನಗಳಿಂದ ಶೋಭಿತವಾಗಿದೆ ಈ ಕಾಂಚಿ ನಗರ. ಸಪ್ತ ಮೋಕ್ಷದಾಯಕ ನಗರಗಳ ಪೈಕಿ
ಅಯೋಧ್ಯ, ಮಥುರಾ ಮತ್ತು ದ್ವಾರಕಗಳು ವಿಷ್ಣು ಕ್ಷೇತ್ರಗಳೆಂದು ಪ್ರಸಿದ್ಧವಾಗಿವೆ. ಅಯೋಧ್ಯ, ಮಥುರಾ, ದ್ವಾರಾನಗರಗಳು ವಿಷ್ಣು ಕ್ಷೇತ್ರ ಅಂತ ಹೆಸರಾಗಿ ಪ್ರಸಿದ್ಧ ಪಡೆದಿವೆ. ಅದೇ ರೀತಿಯಲ್ಲಿ ಹರಿದ್ವಾರ, ಕಾಶಿ ಮತ್ತು ಉಜ್ಜಯಿನಿಗಳು ಶೈವ ಕ್ಷೇತ್ರಗಳೆಂದು ಖ್ಯಾತವಾಗಿವೆ. ಅದೇ ರೀತಿ ಹರಿದ್ವಾರ, ಕಾಶಿ ಮತ್ತು ಉಜ್ಜಯಿನಿ ನಗರಗಳು ಶೈವ ಕ್ಷೇತ್ರಗಳಿಗೆ ಖ್ಯಾತವಾಗಿವೆ. ಆದರೆ ಕಂಚಿ ಒಂದು ಮಾತ್ರ ವಿಷ್ಣು ಮತ್ತು ಶಿವರಿಬ್ಬರಿಗೂ ಪ್ರೀತಿಯ ಕ್ಷೇತ್ರವಾಗಿದ್ದು, ಶೈವ ವಿಷ್ಣುವ ದೇಗುಲಗಳೇ ಎರಡರಿಂದಲೂ ಕೂಡಿದ ವಿಶೇಷ ಕ್ಷೇತ್ರ. ಇಲ್ಲಿ ಎರಡು ದೇವರುಗಳನ್ನು ನಾವು ನೋಡ್ಬೋದು. ಕಂಚಿಯಲ್ಲಿ ಮಾತ್ರ ವಿಷ್ಣು ಕ್ಷೇತ್ರ ಮತ್ತು ಶಿವರಿಬ್ಬರನ್ನು ನಾವು ಅಲ್ಲಿ ಕಂಚಿಯಲ್ಲಿ ಕಾಣಬಹುದು. ಆ ಎರಡು ದೇವರುಗಳ ಪ್ರೀತಿನೂ ಅದು ಗಳಿಸಿದೆ, ಕೂಡಿದ ವಿಶೇಷ ಕ್ಷೇತ್ರ ಆಗಿದೆ. ಈ ನಗರದಲ್ಲಿ 108 ಶಿವ ಮಂದಿರಗಳು 108 ಶಿವ ಮಂದಿರಗಳಿದೆ. 18 ವಿಷ್ಣು ದೇವಾಲಯಗಳಿದೆ. ವಿಷ್ಣು ದೇವಾಲಯ 18 ಇದೆ. ಶಿವನ ದೇವಸ್ಥಾನ 108 ದೇವಾಲಯಗಳು ಇಲ್ಲಿ ಇದೆ. ಏಕಾಂಬರೇಶ್ವರ ಮಂದಿರ ಮತ್ತು ಅದರ ಸುತ್ತಲಿನ ಜಾಗವನ್ನು ವಿಷ್ಣು ಕಂಚಿ ಎಂಬುದಾಗಿಯೂ ಕರೆಯುತ್ತಾರೆ. ಅಲ್ಲಿ ಏಕಾಂಬರೇಶ್ವರ ಅಂತ ಒಂದು ದೇವಸ್ಥಾನ ಇದೆ ಮತ್ತು ಅದರ ಸುತ್ತಲಿನ ಭಾಗವನ್ನು ವಿಷ್ಣು ಕಂಚಿ ಅಂತ ಕರೀತಾರೆ. ಅದನ್ನು ಬೌದ್ಧ ಮತ್ತು ಜೈನರ ವಾಸ್ತುಶಿಲ್ಪಗಳ ಅವಶೇಷಗಳನ್ನು ಇಲ್ಲಿ ಕಾಣಬಹುದು. ಜೈನ ಮತ್ತು ಬೌದ್ಧರ ಅವಶೇಷಗಳು ಕೂಡ ಇಲ್ಲಿ ನಮಗೆ ಸಿಗುತ್ತೆ. ಯಾತಕ್ಕೆ ಅದು ಪ್ರಾಚ್ಯ ವಸ್ತು ಕ್ಷೇತ್ರ ಅಲ್ವಾ, ಅದಕ್ಕಾಗಿ. ನಗರ ನಿರ್ಮಾಣದ ದೃಷ್ಟಿಯಿಂದ ಕಂಚಿಯು ಬಹು ಸಮರ್ಪಕವಾಗಿ ನಿರ್ಮಿತವಾಗಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಇದರ ನಗರ ನಿರ್ಮಾಣ ಯಾವ ರೀತಿ ಆಗಿದೆ ಅಂದರೆ, ನಿರ್ಮಾಣದ ದೃಷ್ಟಿಯಿಂದ ಕಂಚಿ ಬಹು ಸಮರ್ಪಕವಾಗಿದೆ. ಎಲ್ಲರೂ ನೋಡಬೇಕಾದಂಥ ಒಂದು ಕ್ಷೇತ್ರ ಆಗಿದೆ. ಕಾರಣ ಯಾಕೆ ಅಂದರೆ, ತಜ್ಞರ ಅಭಿಪ್ರಾಯವೂ ಅದೇ ಆಗಿದೆ. ಇದು ಅನೇಕ ಪ್ರಾಚೀನ ರಾಜಮನೆತನಗಳ ರಾಜಧಾನಿ ಆಗಿತ್ತು. ಅನೇಕ ರಾಜರು ಇಲ್ಲಿ, ಪಲ್ಲವರು, ಚೋಳರು ಅವರೆಲ್ಲ ಇಲ್ಲಿ ಆಳಿದ್ದಾರೆ, ರಾಜಮನೆತನದವರು. ಶೈವ, ವೈಷ್ಣವ, ಬೌದ್ಧ, ಜೈನ ಸಂಪ್ರದಾಯಗಳು ಇಲ್ಲಿ, ಶೈವ, ವೈಷ್ಣವ, ಬೌದ್ಧ, ಜೈನರು ಕೂಡ ಇಲ್ಲಿ ಎಲ್ಲರೂ ಯಾತ್ರೆ ಇದ್ದಾರೆ. ಅದು ವಾಸನೂ ಮಾಡ್ತಾಯಿದ್ರು ಆ ಕ್ಷೇತ್ರದಲ್ಲಿ. ವಿದ್ಯಾ ಕೇಂದ್ರವಾಗಿತ್ತು. ಇವರಿಗೆಲ್ಲರಿಗೂ ವಿದ್ಯೆ ಕಲಿಸಿದಂಥ ಜಾಗ ಇದು. ಕಾಳಿದಾಸನು ನಗರೀಶು ಕಾಂಚಿ ಅನ್ನೋ ವರ್ಣನೆಯನ್ನು ಕೊಟ್ಟಿದ್ದಾನೆ ಅವನ ಕಾವ್ಯದಲ್ಲಿ ಎಂದು ಹೇಳುತ್ತಾ ಇದರ ಮಹತ್ವವನ್ನು ಕೊಂಡಾಡಿದ್ದಾನೆ. ಇದರ ಮಹತ್ವವನ್ನು ಅವನು ವಿವರಿಸಿದ್ದಾನೆ ಅವನ ಪುಸ್ತಕದಲ್ಲಿ. ಇದನ್ನು ಸತ್ಯವ್ರತ ಕ್ಷೇತ್ರ ಎಂದು ಕರೆದಿದ್ದಾರೆ. ಸತ್ಯವ್ರತ ಕ್ಷೇತ್ರ ಅಂತ ಇದನ್ನು ಕರೀತಾರೆ. ಬ್ರಹ್ಮನು ಇಲ್ಲಿ ಯಜ್ಞ ಮಾಡಿರುವನೆಂದು ನಂಬಿಕೆ ಇದೆ. ಇಲ್ಲಿ ಬ್ರಹ್ಮ ಯಜ್ಞ ಮಾಡಿದ್ದಂಥಲ್ಲಿ ಕಂಚಿ ಕ್ಷೇತ್ರದಲ್ಲಿ. ಬ್ರಹ್ಮಾಂಡ ಪುರಾಣವಂತೂ ಕಾಶಿ ಮತ್ತು ಕಂಚಿಗಳನ್ನು ಶಿವನ 2 ಕಣ್ಣುಗಳೆಂದು ವರ್ಣಿಸಿದೆ. ಬ್ರಹ್ಮಾಂಡ ಪುರಾಣದಲ್ಲಿ ಇದು ಕಂಚಿನ 2 ಕಣ್ಣುಗಳಂತೆ ಶಿವ ಮತ್ತು ವಿಷ್ಣುವಿನ ವರ್ಣನೆ ಅದರಲ್ಲಿ ಬರುತ್ತೆ. 2 ಕಣ್ಣುಗಳೆಂದು ಹೆಸರಿಸದ ಯಾವುದನ್ನ ಕಂಚಿಗಳನ್ನು ಶಿವನ 2 ಕಣ್ಣುಗಳೆಂದು ಕರೀತಾರೆ. ಕಂಚಿಯ ಇತಿಹಾಸ
ಕ್ರಿಸ್ತಪೂರ್ವದಲ್ಲಿಯೇ ಕ್ರಿಸ್ತಪೂರ್ವದಲ್ಲೇ ಪ್ರಾರಂಭವಾಗಿದೆ ಇದರ ಇತಿಹಾಸ. ಭಗವಾನ್ ಬುದ್ಧನು ಈ ನಗರವನ್ನು ಸಂದರ್ಶಿಸಿದ್ದ. ಈ ನಗರವನ್ನು ಬುದ್ಧ ಸಂದರ್ಶನೆ ಮಾಡಿದ್ದ. ಇದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಧರ್ಮ ಪ್ರಚಾರವನ್ನು ಮಾಡಿದ್ದ. ಇದು ಸುತ್ತಮುತ್ತ ಬೌದ್ಧ ಪ್ರಚಾರವನ್ನು ಮಾಡಿದ್ದ. ಕ್ರಿಸ್ತ ಶಕ 7ನೇ ಶತಮಾನದಲ್ಲಿ ಭಾರತಕ್ಕೆ ಬಂದಿದ್ದ ಚೀನಿ ಯಾತ್ರಿಕ ಮತ್ತು ಹ್ಯೂಯನ್ ಸಾಂಗ್ ಬರಹಗಳಿಂದ ಇದು ತಿಳಿದು ಬಂದಿದೆ. ಈ ವಿಷಯ ಚೀನದವರಿಂದ ನಮಗೆ ತಿಳಿದು, ಯಾಕೆಂದರೆ ಅವರೆಲ್ಲ ಇಲ್ಲಿ ಬೇಕಾದ ವಸ್ತುಗಳು ವ್ಯಾಸಂಗ ಮಾಡಿದ್ರು. ಅದಕ್ಕಾಗಿ ಕಂಚಿ ವಿಷಯ, ಭಾರತದ ವಿಷಯ ಅವರಿಬ್ಬರಿಗೂ ಚೆನ್ನಾಗಿ ಗೊತ್ತಿದೆ. ಅಶೋಕನು ಕಂಚಿಯಲ್ಲಿ ಅನೇಕ ಸ್ತೂಪಗಳನ್ನು ನಿರ್ಮಿಸಿದ್ದನೆಂದು, ಅನೇಕ ಬೌದ್ಧ ಸ್ತೂಪಗಳನ್ನು ಅಶೋಕ ಕಟ್ಟಿಸಿದ್ದ ಆತ ತಿಳಿಸಿದ್ದಾನೆ. ಖ್ಯಾತ ಬೌದ್ಧ ಸನ್ಯಾಸಿ ಮತ್ತು ನಳಂದ ವಿಶ್ವವಿದ್ಯಾಲಯದ ಹೆಸರಾಂತ ವಿದ್ವಾಂಸನಾಗಿದ್ದ ಧರ್ಮಪಾಲ ಬೋಧಿಸತ್ವನು ಕಂಚಿಯಲ್ಲೇ ಜನಿಸಿದವನು. ಇದ್ರ ವಿಶೇಷತೆ ಏನು ಅಂದರೆ, ಖ್ಯಾತ ಬೌದ್ಧ ಸನ್ಯಾಸಿಯಾಗಿರ್ತಕ್ಕಂಥ ಒಬ್ಬ ನಳಂದ ವಿಶ್ವವಿದ್ಯಾಲಯದ ಹೆಸರಾಂತ ವಿದ್ವಾಂಸನಾಗಿದ್ದ ಧರ್ಮಪಾಲ ಅನ್ನೋದು ಬೋಧಿಸತ್ವ ಅವನ ಹೆಸರು. ಅವನು ಇಲ್ಲೇ ಜನಿಸಿದ್ದು, ಎಲ್ಲಿ? ಕಂಚಿಯಲ್ಲಿ. ಇವನು ಬೌದ್ಧನಾಗಿದ್ದ, ಅದಕ್ಕಾಗಿ ಅವನ ವಿಷಯ ಚೆನ್ನಾಗಿ ಗೊತ್ತಿತ್ತು. ಈ ನಗರವು ಚೇಳರ ಮತ್ತು ಪಲ್ಲವರ ರಾಜಧಾನಿಯಾಗಿಯೂ ಮೆರೆದಿದೆ. ರಾಜಧಾನಿಯಾಗಿ ಯಾರ್ದೋ ಚೋಳರ ಕಾಲದಲ್ಲೂ ಇದು ರಾಜಧಾನಿಯಾಗಿತ್ತು, ಪಲ್ಲವರಿಗೂ ರಾಜಧಾನಿಯಾಗಿತ್ತು. ಪಲ್ಲವರ ಆಳ್ವಿಕೆಯ ಕಾಲದಲ್ಲಿ ಕಂಚಿ ಮತ್ತು ಸುತ್ತಲಿನ ಪ್ರದೇಶವನ್ನು ತೊಂಡಮಂಡಲ ಅಂತ ಕರೀತಾ ಇದ್ರಂತೆ. ಅವರ ಕಾಲದಲ್ಲಿ ತೊಂಡಮಂಡಲ ಅಂತ ಕರೀತಾ ಇದ್ರು. ಇವರ ಆಳ್ವಿಕೆಯ ಕಾಲದಲ್ಲಿಯೇ ತೊಂಡಮಂಡಲಂ ದರ್ಶನ ಪಡೆದ ಹ್ಯೂಯನ್ ಸಾಂಗನು ಕಂಚಿಯಲ್ಲಿ 100 ಸಂಗಾರಾಮಗಳಿದ್ದವೆಂದಿದ್ದಾನೆ. ಅಂದರೆ ನೋಡಬೇಕಾದ ಪವಿತ್ರ ಸ್ಥಳಗಳು ಅಲ್ಲಿ ಇದೆ ಅಂತ ವರ್ಣಿಸಿದ್ದಾನೆ ಹ್ಯೂಯನ್ ಸಾಂಗ್. ಧರ್ಮದ ತರ್ಕದಲ್ಲಿ ಪ್ರವೀಣನಾಗಿದ್ದಂತೆ ದಿಂಗ್ನಾಗನು ಕಂಚಿಯಲ್ಲಿ ನೆಲೆಸಿದ್ದನು. ದಿಂಗ್ನಾಗ ಅಂತ ಒಬ್ಬ ಬೌದ್ಧ ವಿದ್ವಾಂಸ ಇರ್ತಾನೆ, ಅವನು ಇಲ್ಲಿನೇ ನೆಲೆಸಿದ್ದ. ದಿಂಗ್ನಾಗನಂತೆ ಸಾವಿರಾರು ಬೌದ್ಧ ಗುರುಗಳು ಕಂಚಿಯಲ್ಲಿ ನೆಲೆಸಿದ್ದರು. ಅವನ ಹಾಗೆ ಸಾವಿರಾರು ಬೌದ್ಧರು ಕಂಚಿಯಲ್ಲಿ ನೆಲೆಯಾಗಿದ್ದರು. 6ನೇ ಶತಮಾನದ ಬಳಿಕ ಶೈವ ಸಂತರಾದ, ಇಲ್ಲಿ ಯಾರ್ಯಾರು ಸಾಹಿತಿಗಳು ಇದ್ದರು ಅನ್ನೋ ವಿವರಣೆಯನ್ನು ಇಲ್ಲಿ ಕೊಡ್ತಾರೆ. ಬಳಿಕ ಶೈವ ಸಂತರಾದ ನಾಯನಾರರು ಮತ್ತು ವೈಷ್ಣವ ಸಂತರಾದ ಆಳ್ವಾರರು ಇಲ್ಲಿ ನೆಲೆಸಿದ್ದರು. ಶೈವರಾದ ನಾಯನಾರರು ಮತ್ತು ವೈಷ್ಣವರ ಸಂತರಾದ ಆಳ್ವಾರರು ಇಲ್ಲಿ ನೆಲೆಯಾಗಿದ್ದರು. ಸಾಹಿತಿಗಳಿಗೆ, ಸನ್ಯಾಸಿಗಳಿಗೆ ಪ್ರಸಿದ್ಧ ಕ್ಷೇತ್ರ. ಜ್ಞಾನ ಸಂಬಂಧ ತಿರುವಾಕೂರ್, ಸುಂದರಮೂರ್ತಿ, ಮಾಣಿಕ್ಯ ವಾಚಕರ್, ತಿರುಶೂಲರ್, ನಾಕಿರರ್ ಮುಂತಾದ ಶೈವ ಸಂತರು ನಾಯನಾರರು. ಇವರೆಲ್ಲ ಮೇಲೆ ಹೆಸರು ಹೇಳಿದಕ್ಕಂಥವರೆಲ್ಲ ಶೈವರು, ನಾಯನಾರರು ಅಂತ ಅವ್ರನ್ನ ಕರೀತಾರೆ. ಹೃದಯವನ್ನು ಕರಗಿಸುವ ಸಾಹಿತ್ಯವನ್ನು ರಚಿಸಿದ್ದಾರೆ. ಭಕ್ತಿಯಲ್ಲಿ ಅವರು ಪ್ರಸಿದ್ಧರಾಗಿದ್ದರು. ಅದಕ್ಕೆ ಎಲ್ಲರ ಹೃದಯಕ್ಕೂ ತಟ್ಟುವಂತೆ ಅವರು ಗೀತೆಗಳನ್ನು ರಚನೆ ಮಾಡಿದರು. ಅಂತೆಯೇ ಪೊಯ್ಗೈಯಾಳ್ವಾರ್, ಪುದತ್ತೈಯಾಳ್ವಾರ್, ಪೆರಿಯಾಳ್ವಾರ್ ಮುಂತಾದ ವೈಷ್ಣವ ಸಂತರು
ಆಳ್ವಾರರು ಕಂಚಿಯಲ್ಲಿ ತಮ್ಮ ಸಂಬಂಧಗಳನ್ನು ಸ್ಥಾಪಿಸಿದ್ದರು. ತಮ್ಮ ತಮ್ಮ ಜ್ಞಾನದ ಪಂಥವನ್ನು ಅಲ್ಲಿ ಹರಡಿದ್ರು. ತಿರುಮಲೈ ಇಸೈ, ತಿರುಮಂಗೈ ಮುಂತಾದ 12 ಆಳ್ವಾರರು ತಮ್ಮ ಮಧುರ ಗೀತೆಗಳನ್ನು ಕಂಚಿಗೆ ಉಣಿಸಿದ್ದಾರೆ. ತಮ್ಮದು ಸಾಹಿತ್ಯವನ್ನು ಇಲ್ಲಿಗೆ ನೀಡಿದ್ದಾರೆ, ತಮ್ಮ ಜ್ಞಾನವನ್ನು ಪ್ರಚಾರ ಮಾಡಿದ್ದಾರೆ. ಪಲ್ಲವ ದೊರೆಯಾದ ಮೊದಲನೇ ಮಹೇಂದ್ರವರ್ಮನು ಕಂಚಿ ಮತ್ತು ಇತರೆಡೆಗಳಲ್ಲಿ ಅನೇಕ ಮಂದಿರಗಳನ್ನು ನಿರ್ಮಿಸಿದ್ದಾನೆ. ಪಲ್ಲವ ದೊರೆಯಾದ ಮೊದಲನೇ ಮಹೇಂದ್ರವರ್ಮ ಅನ್ನೋದು ಕಂಚಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಅನೇಕ ಮಂದಿರಗಳನ್ನು ನಿರ್ಮಾಣ ಮಾಡಿದ್ದಾನೆ. ಅವನಿಗೆ ಚಟ್ಟಕ್ಕಾರಿ ಮಂದಿರಗಳ ನಿರ್ಮಾಪಕ ಎಂದು ಬಿರುದಿತ್ತಂತೆ. ಅವನಿಗೆ ಚಟ್ಟಕಾರಿ ಅನ್ನೋ ಹೆಸರಲ್ಲಿ ಅವನಿಗೆ ಆ ಮಂದಿರಗಳನ್ನು ಕಟ್ಟಿಸಿದ್ದಕ್ಕೆ ಆ ಹೆಸರು ಕೊಟ್ಟಿದ್ದರು. ಮೊದಲಿಗೆ ಜೈನನಾಗಿದ್ದ ಇವನು ಜೈನ ಪಂಥದವನಾಗಿರ್ತಾನೆ. ಶೈವ ಸಂತ ಅಪ್ಪರರ್ ಪ್ರಭಾವದಿಂದ, ಅಪ್ಪರರ್ ಅಂತೊಬ್ರು ಇರ್ತಾರೆ ತಮಿಳವರು, ಅವರ ಪ್ರಭಾವಕ್ಕೆ ಒಲಿದು ಶೈವನಾದನು, ಶಿವಭಕ್ತನಾಗ್ತಾನೆ ಅವನು. ಇವನು ಸಂಸ್ಕೃತದಲ್ಲಿ ಮತ್ತವಿಲಾಸ ಪ್ರಹಸನ ಎಂಬ ಗ್ರಂಥವನ್ನು ಬರೆದಿದ್ದಾನೆ. ಮತ್ತವಿಲಾಸ ಅನ್ನೋ ಗ್ರಂಥವನ್ನು ಸಂಸ್ಕೃತದಲ್ಲಿ ಬರೆದಿದ್ದಾನೆ. ಕಿರಾತಾರ್ಜುನೀಯಂ ಮಹಾಕಾವ್ಯವನ್ನು ಬರೆದ ಸಂಸ್ಕೃತ ಶ್ರೇಷ್ಠ ಕವಿ ಭಾರವಿ. ಈ ಬರೆದವನು ಕಿರಾತಾರ್ಜುನೀಯ ಅನ್ನೋ ಕಾವ್ಯವನ್ನು ಬರೆದ ವ್ಯಕ್ತಿ ಶ್ರೇಷ್ಠ ಕವಿ ಭಾರವಿ. ಅವನು ಬರೆದಿದ್ದಿದ್ದು ಮಹೇಂದ್ರವರ್ಮನ ತಂದೆಯಾದ ಸಿಂಹವಿಷ್ಣುವಿನ ಆಸ್ಥಾನದಲ್ಲಿದ್ದ ಇವನು. ಸಿಂಹವಿಷ್ಣುವಿನ ಆಸ್ಥಾನದಲ್ಲಿ ಭಾರವಿ ಕವಿ ಇರ್ತಾನೆ. ಮಹೇಂದ್ರವರ್ಮನ ಮಗನಾದ ನರಸಿಂಹವರ್ಮನು ಮಹಾಬಲಿಪುರಂನಲ್ಲಿ ಅಖಂಡ ಏಕಶಿಲಾ ಮಂದಿರಗಳನ್ನು, ಮದರಾಸಿನ ಬಳಿ 7 ಪಗೋಡಗಳನ್ನು ನಿರ್ಮಿಸಿದ್ದಾನೆ. ಎಲ್ಲೆಲ್ಲಿ ಏನೇನು ಕಟ್ಟಿಸಿದ್ದಾನೆ ಇವನ ಮಗ ಯಾರಪ್ಪ ಅಂದರೆ ನರಸಿಂಹವರ್ಮ ಅನ್ನೋನು ಮಹಾಬಲಿಪುರಂನಲ್ಲಿ ಅಖಂಡ ಏಕಶಿಲಾ ಮಂದಿರಗಳನ್ನು ಕಟ್ಟಿಸಿದ್ದಾನೆ. ಮದರಾಸಿನ ಬಳಿ 7 ಪಗೋಡಗಳನ್ನು ಅಂದರೆ ಬೌದ್ಧ ಪಗೋಡಗಳನ್ನು ನಿರ್ಮಾಣ ಮಾಡಿದ್ದಾನೆ. ಹ್ಯೂಯನ್ಸಾಂಗ್ ಕಂಚಿಗೆ ಭೇಟಿ ನೀಡಿದುದು ಇವನ ಕಾಲದಲ್ಲಿಯೇ. ನರಸಿಂಹವರ್ಮನ ಕಾಲದಲ್ಲಿ ಇಲ್ಲಿಗೆ ಭೇಟಿ ಕೊಟ್ಟಿರ್ತಾನೆ ಹ್ಯೂಯನ್ಸಾಂಗ್. 2ನೇ ನರಸಿಂಹವರ್ಮನು ಕಂಚಿಯ ಪ್ರಸಿದ್ಧ ಕೈಲಾಸನಾಥ ಮಂದಿರವನ್ನು ಮತ್ತು ಮಹಾಬಲಿಪುರಂನ ಸಮುದ್ರ ದಡದ ಮಂದಿರವನ್ನು ನಿರ್ಮಿಸಿದ್ದಾನೆ. 2ನೇ ನರಸಿಂಹವರ್ಮ ಕೈಲಾಸನಾಥ ಮಂದಿರವನ್ನು ಮತ್ತು ಮಹಾಬಲಿಪುರಂನ ಬಳಿ ಸಮುದ್ರ ದಡದಲ್ಲಿರ್ತಕ್ಕಂಥ ಮಂದಿರವನ್ನು ಇವನೇ ನಿರ್ಮಾಣ ಮಾಡಿದ್ದ. ಸಂಸ್ಕೃತ ಕವಿ ದಂಡಿಯು ಇವನ ಕಾಲದಲ್ಲಿದ್ದನೆಂಬ ಊಹೆ ಇದೆ. ಇವನ ಕಾಲದಲ್ಲಿ ದಂಡಿ ಅನ್ನೋ ಕವಿನು ಇವನ ಕಾಲದಲ್ಲಿ ಇದ್ದ ಅನ್ನೋ ಅಭಿಪ್ರಾಯ ಇದೆ. ವೈಷ್ಣವ ಸಂಪ್ರದಾಯದ 2ನೇ ನಂದಿವರ್ಮನು, ವೈಷ್ಣವ ಸಂಪ್ರದಾಯದವನು ನಂದಿವರ್ಮ ಅಂತಿರ್ತಾನೆ, ಕಂಚಿಯ ಮುಕ್ತೇಶ್ವರ ಮತ್ತು ವೈಕುಂಠ ಪೆರುಮಾಳ್ ಮಂದಿರಗಳನ್ನು ನಿರ್ಮಿಸಿದ್ದಾನೆ. ಇವನು ಶಿವಂದು ಕಟ್ಟಿಸಿದ್ದಾನೆ. ವೈಕುಂಠ ಪೆರುಮಾಳ್ ದೇವಸ್ಥಾನವನ್ನು ಇವನು ಕಟ್ಟಿಸಿದ್ದಾನೆ. ದಕ್ಷಿಣ ಭಾರತದಲ್ಲಿ ಪಂಚಮಹಾಭೂತಗಳನ್ನು ಅಂದರೆ ದಕ್ಷಿಣ ಭಾರತದಲ್ಲಿ ಪಂಚಭೂತಗಳ ಹೆಸರುಗಳಲ್ಲಿ ಎಲ್ಲೆಲ್ಲಿ ಏನೇನೋ ಪ್ರತಿನಿಧಿಸುವ 5 ಲಿಂಗಗಳಿವೆ. ಎಲ್ಲಿ? ಕಂಚಿಯಲ್ಲಿನ ಏಕಾಮ್ರನಾಥ ವಿಗ್ರಹವನ್ನು, ಏಕಾಮ್ರನಾಥ ಅಂತ ಒಂದು ವಿಗ್ರಹ ಇದೆ, ಅದನ್ನು
ಪೃಥ್ವಿ ಅಂತನೋ, ತಿರು ತಿರುಚಿನಲ್ಲಿರುವ ಜಂಬುಕೇಶ್ವರ ಲಿಂಗವನ್ನು, ಅಲ್ಲಿ ಜಂಬುಕೇಶ್ವರ ಲಿಂಗ ಇದೆ, ಅದನ್ನು ಜಲಲಿಂಗ ಅಂತ ಕರೀತಾರೆ. ಇರುವುದನ್ನು ಲಿಂಗವನ್ನು ಏನಂತ ಕರೀತಾರೆ ಅಂದರೆ ಅಗ್ನಿಲಿಂಗ ಅಂತ ಕರೀತಾರೆ ಎಂದು, ಕಾಳಹಸ್ತಿಯಲ್ಲಿರುವ ಲಿಂಗವನ್ನು ವಾಯುಲಿಂಗ ಅಂತನೋ ಎಂದು, ಹಾಗೂ ಚಿದಂಬರದಲ್ಲಿರುವುದನ್ನು ಆಕಾಶಲಿಂಗ ಅಂತನೋ ಎಂದು ಕರೆಯುತ್ತಾರೆ. 5 ಕಡೆ 5 ಶಿವಲಿಂಗಗಳಿಗೆ ಯಾವ್ಯಾವ ಹೆಸರಲ್ಲಿ ಅಲ್ಲಿ ಪಂಚಭೂತಗಳ ಹೆಸರಲ್ಲಿ ಇದೆ. ಕಂಚಿಯ ಏಕಾಮ್ರನಾಥನಿಗೆ ಸಂಬಂಧಿಸಿದಂತೆ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಕಥೆ ಇದೆ. ಆ ಕಥೆಯನ್ನು ನಾವೀಗ ಎಲ್ಲರೂ ಅರ್ಥ ಮಾಡ್ಕೊಳ್ಳೋಣ. ಅದರ ಪ್ರಕಾರ ಒಮ್ಮೆ ಪಗಡೆಯಾಡುತ್ತಿರುವಾಗ ಶಿವಪಾರ್ವತಿಯರಲ್ಲಿ ಭಿನ್ನಾಭಿಪ್ರಾಯ ಉಂಟಾಯಿತು. ಅವರು ಪಗಡೆ ಆಟ ಆಡ್ತಾ ಇರ್ತಾರೆ. ಇದಕ್ಕಿದ್ದ ಹಾಗೆ ಅವರಲ್ಲಿ ಕಲಹ ಶುರುವಾಗುತ್ತೆ, ಭಿನ್ನಾಭಿಪ್ರಾಯಗಳು ಉಂಟಾಗುತ್ತೆ. ಗೌರಿ ಶಿವನನ್ನು ಅವಮಾನಿಸಿದಳು. ಶಿವನಿಗೇನೋ ಕೋಪ ಬರೋ ಹಾಗೆ ಮಾತಾಡ್ತಾಳವಳು. ಕೋಪಗೊಂಡ ಶಿವನು ಕುರೂಪಳಾಗುವಂತೆ ಗೌರಿಯನ್ನು ಶಪಿಸಿದನು. ನಿನಗೆ ಸುಂದರ ಆಗಿರೋದು ಅಹಂಕಾರ ಅಲ್ವ ನಿನಗೆ, ಅದಕ್ಕೆ ನೀನು ಕುರೂಪಿ ಆಗು ಅಂತ ಅವಳಿಗೆ ಶಾಪ ಕೊಡ್ತಾನೆ ಶಿವ. ತಪ್ಪಿನ ಅರಿವಾಗಿ ಗೌರಿ ಕ್ಷಮೆ ಯಾಚಿಸಿದಳು. ಕ್ಷಮೆಯನ್ನು ಕೇಳ್ತಾಳೆ ಗೌರಿ ಶಿವನಲ್ಲಿ. ಸಮಾಧಾನಗೊಂಡ ಶಿವನು ಶಾಪದಿಂದ ಮುಕ್ತಳಾಗಲು ದಾರಿ ತೋರಿಸಿದ. ಹೇಗೆ ಅವಳು ಶಾಪ ವಿಮೋಚನೆ ಪಡಿಬೇಕು ಅಂತ ಆ ಮಾರ್ಗವನ್ನು ಹೇಳ್ತಾನೆ. ಗೌರಿಯು ವಿಷ್ಣುವಿನ ಕೃಪೆಯಿಂದ ತನ್ನ ಮೊದಲ ರೂಪ ಪಡೆಯಲು ಸಾಧ್ಯ. ಅವರು ನೀನು ವಿಷ್ಣುನ ಮೊರೆ ಹೋಗು, ಅವನಿಂದ ನಿನಗೆ ರೂಪ ಬರುತ್ತೆ ಅನ್ನೋ ಆಜ್ಞೆಯನ್ನು ಆಜ್ಞೆ ಸೂಚಿಸ್ತಾನೆ. ಅದು ಹಾಗೆ ಅವಳು ಶಿವನ ಪ್ರಾರ್ಥನೆ ಮಾಡ್ತಾಳೆ. ಆ ಬಳಿಕ ಏಕಾಂಬರ ಒಂದೇ ಮಾವಿನ ಹಣ್ಣು ಇರುವ ಮರ. ಏಕಾಂಬರ ಅಂದರೆ ಒಂದೇ ಮಾವಿನ ಹಣ್ಣಿನ ಮರ, ಒಂದೇ ಒಂದು 12 ವರ್ಷಕ್ಕೊಂದ್ಸಲಿನೇ ಏನೋ ಬಿಡುತ್ತೆ. ಆ ಮಾವಿನ ಮರ ಇದೆ ಅಲ್ಲಿ. ವೃಕ್ಷದ ಕೆಳಗೆ ಕುಳಿತು, ಈ ವೃಕ್ಷದ ಕೆಳಗೆ ಕುಳಿತು ನೀನು ತಪಸ್ಸನ್ನು ಮಾಡಿ ತನ್ನನ್ನು ಒಲಿಸಿಕೊಳ್ಳಬಹುದೆಂದು ಶಿವನು ಹೇಳಿದನು. ಈ ಮರದ ಕೆಳಗೆ ಕುಳಿತು ನನ್ನನ್ನು ತಪಸ್ಸು ಮಾಡು, ನಿನಗೆ ನಿನ್ನ ರೂಪ ಬರುತ್ತೆ ಅನ್ನೋ ಆಶ್ವಾಸನೆಯನ್ನು ಕೊಡ್ತಾನೆ. ಅಂತೆಯೇ ಗೌರಿ ಮೊದಲು ವಿಷ್ಣುವಿನ ದಯೆಯಿಂದ ತನ್ನ ಕುರೂಪವನ್ನು ಕಳೆದುಕೊಂಡು ವಿಷ್ಣುವಿನ ಕೃಪೆಯಿಂದ ತನ್ನ ಕುರೂಪವನ್ನು ಕಳ್ಕೊತಾಳೆ. ಮೊದಲಿಗಿಂತಲೂ ಹೆಚ್ಚು ಸುಂದರಿಯಾಗಿ ಕಾಮಾರಿ ಅಂದರೆ ಕುಮಾರಿಯಾಗಿ ಕಾಮಾರಿ ಎಂಬ ಹೆಸರು ಪಡೆದಳು. ಕಾಮಾರಿ ಅಂತ ಅವಳ ಹೆಸರು ಬರುತ್ತೆ. ಬಳಿಕ ಕಂಚಿಯ ಏಕಾನ ವೃಕ್ಷದ ಕೆಳಗೆ, ಒಂದೇ ಮರದ ಕೆಳಗೆ, ಮಾವನ ಮರದ ಕೆಳಗೆ ಶಿವಲಿಂಗದ ಸಮ್ಮುಖದಲ್ಲಿ ತಪಸ್ಸು ಪ್ರಾರಂಭ ಮಾಡಿದಳು. ಆ ಮರದ ಕೆಳಗೆ ಕೂತ್ಕೊಂಡು ತಪಸ್ಸು ಮಾಡೋಕ್ಕೆ ಶುರು ಮಾಡ್ತಾಳೆ. ಅವಳ ಭಕ್ತಿಯನ್ನು ಪರೀಕ್ಷಿಸಲಿಕ್ಕಾಗಿ, ಅವಳ ತಪಸ್ಸನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಅಲ್ಲಿಗೆ ಬಂದ ಶಿವನು ಒಮ್ಮೆಗೆ ಗಂಗೆಯನ್ನು ಅಲ್ಲಿ ರಭಸವಾಗಿ ಹರಿಯುವಂತೆ ಮಾಡಿದನು. ಗಂಗೆ ರಭಸವಾಗಿ ಅವಳ ಪಕ್ಕದಲ್ಲಿ ಹರಿಬೇಕು, ಹಾಗೆ ಅದನ್ನು ನಿರ್ಮಾಣ ಮಾಡ್ತಾನೆ. ಇದ್ದಕ್ಕಿದ್ದಂತೆ ಬಂದ ಗಂಗಾ ಪ್ರವಾಹದಿಂದ ಇದಕ್ಕಿದ್ದಾಗೆ ಪ್ರವಾಹ ಬಂದ್ಬಿಡುತ್ತೆ. ಆವಾಗ ಪಾರ್ವತಿ ಏನು ಮಾಡ್ತಾಳೆ, ಬೆಚ್ಚಿದ ಗೌರಿಯು ಶಿವಲಿಂಗವನ್ನು ಅಪ್ಪಿಕೊಂಡು ರಕ್ಷಣೆಗಾಗಿ ಶಿವನನ್ನು ಪ್ರಾರ್ಥಿಸಿದಳು. ಭಯ ಆಗಿಬಿಡುತ್ತೆ. ಗಾಬರಿಯಿಂದ ಅಲ್ಲೊಂದು ಶಿವಲಿಂಗ ಇರುತ್ತೆ, ಅದನ್ನು ಆಲಿಂಗನ ಮಾಡ್ತಾಳೆ. ನನ್ನನ್ನು ರಕ್ಷಣೆ ಮಾಡುವಂಥ ಶಿವನನ್ನು ಇವಳು ಪ್ರಾರ್ಥನೆ ಮಾಡ್ತಾಳೆ. ಬೆಚ್ಚಿದ ಗೌರಿಯು ಶಿವಲಿಂಗವನ್ನು ಅಪ್ಪಿಕೊಂಡು ರಕ್ಷಣೆಗಾಗಿ
ಶಿವನನ್ನು ಪ್ರಾರ್ಥಿಸಿದಳು. ಬೆಚ್ಚಿದ ಪಾರ್ವತಿಯನ್ನು ಮೆಚ್ಚಿದ ಶಿವನು, ಈ ಥರ ಬೆಚ್ಚಿದ ಪಾರ್ವತಿನ ಶಿವನಿಗೆ ಭಾರಿ ಮೆಚ್ಚುಗೆ ಆಗುತ್ತೆ. ಪುನಃ ಅವಳನ್ನು ಸ್ವೀಕರಿಸಿದ. ಮತ್ತೆ ಅವಳನ್ನು ಪಡ್ಕೋತಾನೆ ಶಿವ. ಅವಳ ಪ್ರಾರ್ಥನೆಯ ಮೇರೆಗೆ ಆ ವೃಕ್ಷದ ಕೆಳಗೆ ಏಕಾಮರನಾಗಿ ನಿಲ್ಲಲು ಶಿವನು ಒಪ್ಪಿದ. ಅಲ್ಲಿ ಒಂದೇ ಮರದ ಏಕಾಮ್ರನಾಥನಾಗಿ ಅಲ್ಲಿ ಶಿವಲಿಂಗವಾಗಿ ಇರೋದಕ್ಕೆ ಒಪ್ಕೋತಾನೆ. ಈ ಸ್ಥಳದಲ್ಲಿಯೇ ಈಗ ಏಕಾಮ್ರನಾಥ ಮಂದಿರವಿರುವುದು. ಸುಮಾರು 20 ಎಕರೆಯಷ್ಟು ಪ್ರದೇಶದಲ್ಲಿ ಆ ವಿಸ್ತಾರ ಎಷ್ಟಿದೆ ಅಂದರೆ 20 ಎಕರೆ ವಿಸ್ತಾರವಾಗಿದೆ. ಅದು ದೇವಾಲಯದ ಆವರಣ ವ್ಯಾಪಿಸಿರುವ ಈ ಮಂದಿರವು ಕಂಚಿಯ ದೊಡ್ಡ ಮಂದಿರಗಳಲ್ಲಿ ಒಂದಾಗಿದೆ. ಎಲ್ಲ ಮಂದಿರಗಳಲ್ಲೂ ಇದು ಮೊದಲನೇದಾಗಿ ಅಲ್ಲಿ ಕಾಣಿಸುತ್ತೆ. ಇದರ ಗೋಪುರ ಸುಮಾರು 192 ಅಡಿಗಳಷ್ಟು ಎತ್ತರವಿದೆ. ಎಷ್ಟಪ್ಪ ಇದೆ ಅಂದರೆ 192 ಅಡಿ ಇದರ ಗೋಪುರ ಎತ್ತರದಲ್ಲಿದೆ. ಈ ಗೋಪುರವನ್ನು ಮತ್ತು ಮಂದಿರದ ಸುತ್ತಲೂ ಇರುವ ಬೃಹತ್ ಕಲ್ಲಿನ ಗೋಡೆಯನ್ನು ವಿಜಯನಗರದ ಕೃಷ್ಣದೇವರಾಯನು 1300ರಲ್ಲಿ ನಿರ್ಮಿಸಿದ. ವಿಜಯನಗರದ ಕೃಷ್ಣದೇವರಾಯ 1300ರಲ್ಲಿ ಇದನ್ನು ನಿರ್ಮಾಣ ಮಾಡುತ್ತಾನೆ. ಪಲ್ಲವರ ಕಾಲದಲ್ಲಿ ಪ್ರಾರಂಭವಾದ ಈ ಮಂದಿರದ ರಚನೆಯು, ಇಲ್ಲಿ ನೋಡಿ ಇದು ಎಷ್ಟು ಕಾಲ ಹಿಡಿಯುತ್ತೆ ಅಂದರೆ, ಪಲ್ಲವರ ಕಾಲದಲ್ಲಿ ಪ್ರಾರಂಭ ಆಗುತ್ತೆ, ಅಡಿಪಾಯ ಹಾಕೋದು ಆವಾಗ ಪ್ರಾರಂಭವಾದ ಈ ಮಂದಿರದ ರಚನೆ ಮುಂದೆ ಯಾವಾಗ ಚೋಳರ ಕಾಲದಲ್ಲಿ ಮುಂದುವರಿಯಿತು. ಚೋಳರ ಕಾಲಕ್ಕೆ ಇದು ಮುಂದುವರಿಯುತ್ತೆ. ಕೃಷ್ಣದೇವರಾಜನು ಅದನ್ನು ಪೂರ್ಣಗೊಳಿಸಿದ. ಹೀಗೆ 3 ಕಡೆಯಿಂದ ಅದು ಬಂದದ್ದು. ಮೊದಲು ಪಲ್ಲವರು ಶುರು ಮಾಡ್ತಾರೆ, ಆಮೇಲೆ ಚೋಳರು ಅದನ್ನು ಮುಂದುವರಿಸ್ತಾರೆ. ಪೂರ್ಣ ಮಾಡಿದ್ದು ಕೃಷ್ಣದೇವರಾಜ, ಅದನ್ನು ಪೂರ್ಣಗೊಳಿಸಿದ ಕೃಷ್ಣದೇವರಾಯ. ಈ ಮಂದಿರದ ಒಳಗೆ ಒಂದು ಪ್ರಾಚೀನ ಮಾವಿನ ಮರವಿದೆ. ಅದಕ್ಕಿಂತ ಹಿಂದೆ 3500 ವರ್ಷದ ಹಿಂದೆ ಒಂದು ಮರ ಇದೆಯಂತೆ. ಅದು ಇವತ್ತಿಗೂ ಇದೆ. 4 ವೇದಗಳನ್ನು ಪ್ರತಿನಿಧಿಸುವಂತೆ 4 ಶಾಖೆಗಳನ್ನು ಹೊಂದಿರುವ ಈ ಮರವು ಸುಮಾರು 3500 ವರ್ಷಗಳಷ್ಟು ಪ್ರಾಚೀನವಾದುದೆಂದು ಹೇಳುತ್ತಾರೆ. ಇದು ಎಷ್ಟು ವರ್ಷದಾಗಿದ್ದರೆ ಆ ಮರ ಏನಪ್ಪ ಅಂದರೆ 4 ವೇದಗಳನ್ನು ಪ್ರತಿನಿಧಿಸುತ್ತೆ. ಅದೇ 4 ಶಾಖೆಗಳನ್ನು ಅಂದರೆ ಕೊಂಬೆಗಳು, 4 ಕೊಂಬೆ ಇದೆ ಅದಕ್ಕೆ. ಇವು ಸುಮಾರು 3500 ವರ್ಷಗಳಷ್ಟು ಹಿಂದೆ ಇದೆ. ಅದು ಪ್ರಾಚ್ಯವಾದುದು ಹೇಳುತ್ತಾರೆ. ಆದರೆ ಇದರ 4 ಶಾಖೆಗಳಲ್ಲಿ ಬಿಡುವ ಹಣ್ಣುಗಳು 4 ಬಗೆಯ ರುಚಿ ಹೊಂದಿವೆಯಂತೆ. ಒಂದೇ ಥರ ರುಚಿ ಇಲ್ವಂಥದ್ದು. 4 ಹಣ್ಣುಗಳು 4 ಥರ ರುಚಿ ಇರುತ್ತಂತೆ. ಆ ಹಣ್ಣಲ್ಲಿ ಎಷ್ಟು ವಿಶೇಷತೆ ಇರುತ್ತಲ್ವ. ಅದಕ್ಕೆ ದೇವರದು ಸೃಷ್ಟಿ ಅನ್ನೋದು. ಏಕಾಮ್ರನಾಥ ಮಂದಿರದ ಬಳಿ ಕಾಮಾಕ್ಷಿ ಮಂದಿರವಿದೆ. ಅದರಲ್ಲಿ ಕಾಮಾಕ್ಷಿ ಮಂದಿರ ಇಲ್ಲಿ ಇದೆ ಕಂಚಿಯಲ್ಲಿ. ಈ ಮಂದಿರದಲ್ಲಿ ಯಂತ್ರದ ರೂಪದಲ್ಲಿ ಕಾಮಾಕ್ಷಿಯನ್ನು ಪೂಜಿಸುತ್ತಾರೆ. ಯಂತ್ರದ ರೂಪದಲ್ಲಿ ಕಾಮಾಕ್ಷಿ ದೇವಿಯನ್ನು ಪೂಜೆ ಮಾಡ್ತಾರೆ. ಆದ್ಯ ಶಂಕರಾಚಾರ್ಯರು ಕಾಮಾಕ್ಷಿಯನ್ನು ಆರಾಧಿಸಿದ್ದಾರೆ. ಇಲ್ಲಿ ಕಂಚಿ ಕಾಮಾಕ್ಷಿಯನ್ನು ಪ್ರತಿಷ್ಠೆ ಮಾಡಿರೋರು ಅವರೇ, ಪೂಜಿಸಿರೋರು ಅವರೇ. ಈ ದೇವಸ್ಥಾನದಲ್ಲಿ ಶಂಕರಾಚಾರ್ಯರು ದೇವಿಯ ವಿಗ್ರಹದ ಎದುರು, ಅದೇ ದೇವಿ ವಿಗ್ರಹದ ಎದುರು ಒಂದು ಪೀಠವನ್ನು ಪ್ರತಿಷ್ಠಾಪಿಸಿ ಅದನ್ನು ಭಕ್ತಿಯಿಂದ ಕಂಚಿ ಕಾಮಕೋಟಿ ಪೀಠ ಎಂದು ಕರೆದರು. ಅದರ ಒಂದು ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಕಂಚಿ ಕಾಮಕೋಟಿ ಪೀಠ
ಅಂತ ಅದಕ್ಕೆ ಹೆಸರಿಡುತ್ತಾರೆ. ಭಕ್ತಿಯಿಂದ ಕಂಚಿ ಕಾಮಾಕ್ಷಿನ ಪೂಜೆ ಮಾಡ್ತಾರೆ ಎಂದು ಕರೆದರು. ಈ ಪೀಠ ಮೊದಲು ವಿಷ್ಣು ಕಂಚಿಯಲ್ಲಿ ಇತ್ತಂತೆ ಇದು ಮೊದಲು ಈ ಕಾಮಕೋಟಿ ಇದು ಈ ವಿಗ್ರಹ. ನಂತರ ಶಿವಕಂಚಿಯಲ್ಲಿ ಹೊಸ ಮಠವನ್ನು ನಿರ್ಮಿಸಲಾಯಿತು. ಶಿವಕಂಚಿಯಲ್ಲಿ ಹೊಸ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಬಳಿಕ ತಂಜಾವೂರಿನ ಪ್ರತಾಪ ಸಿಂಹನೆಂಬ ಅರಸನು ಶಂಕರಾಚಾರ್ಯರನ್ನು, ಅಲ್ಲಿ ಒಬ್ಬ ಪ್ರತಾಪ ಸಿಂಹ ಅಂತಿರ್ತಾನೆ, ಇವರು ಶಂಕರಾಚಾರ್ಯರನ್ನು ಎಲ್ಲಿಗೆ ತಂಜಾವೂರಿಗೆ ಆಹ್ವಾನಿಸಿದ. ತಂಜಾವೂರಿಗೆ ಕರೆಸ್ತಾನೆ ಅವರನ್ನು. ಅವನೇ ಒಂದು ಕಾಮಾಕ್ಷಿ ಮಂದಿರವನ್ನು ಕಟ್ಟಿಸಿದ. ಕಾಮಾಕ್ಷಿ ಮಂದಿರನ ಅವನು ಕಟ್ಟಿಸ್ತಾನೆ, ಪ್ರತಾಪ ಸಿಂಹನ ಅನ್ನೋನು. ಆದರೆ ಆಚಾರ್ಯರ ಒಲವು ಕುಂಭಕೋಣದ ಕಡೆ ವಾಲಿತ್ತು. ಕುಂಭಕೋಣದಲ್ಲಿ ಇದನ್ನು ಕಟ್ಟಿಸಬೇಕು ಅಂತ ಅವರಿಗೆ ಇಚ್ಛೆ ಇರುತ್ತೆ. ಆದ್ದರಿಂದ ತಂಜಾವೂರಿನ ದೊರೆ ಕುಂಭಕೋಣದಲ್ಲಿ ಈಗಿರುವ ಮಠವನ್ನು ಕಟ್ಟಿಸಿಕೊಟ್ಟನಂತೆ. ಈಗಿರೋ ಮಠ ಅವನೇ ಕಟ್ಟಿಸಿಕೊಟ್ಟಿದ್ದಂತೆ. ಶಿವಕಂಚಿಯಿಂದ 2 ಮೈಲಿ ದೂರದಲ್ಲಿ ವಿಷ್ಣು ಕಂಚಿ ಇದೆ. 2 ಮೈಲಿ ದೂರದಲ್ಲಿ ವಿಷ್ಣು ಕಂಚಿ ಇದೆ. ಇಲ್ಲಿನ ವಿಷ್ಣು ದೇವಾಲಯಗಳಲ್ಲಿ ವರದರಾಜಸ್ವಾಮಿ ಮತ್ತು ವೈಕುಂಠ ಪೆರುಮಾಳ್ ಮಂದಿರಗಳು ಮುಖ್ಯವಾದವು. ಇಲ್ಲಿ ವಿಷ್ಣು ಕಂಚಿಯಲ್ಲಿ ವರದರಾಜಸ್ವಾಮಿ ದೇವಸ್ಥಾನ ಮತ್ತು ವೈಕುಂಠ ಪೆರುಮಾಳ್ ಅಂತ ಒಂದು ಮಂದಿರಗಳು ಮುಖ್ಯವಾದವು ಇದೆ ಈ ಕಂಚಿಯಲ್ಲಿ. ವರದರಾಜಸ್ವಾಮಿ ದೇವಸ್ಥಾನವನ್ನು ಹಸ್ತಗಿರಿ ಎಂಬ ಸಣ್ಣ ಗುಡ್ಡದ ಮೇಲೆ ಕಟ್ಟಲಾಗಿದೆ. ಸಣ್ಣ ಗುಡ್ಡದ ಮೇಲೆ ಹಸ್ತಗಿರಿ ಅನ್ನೋ ಗುಡ್ಡದಲ್ಲಿ ಈ ವರದರಾಜ ಸ್ವಾಮಿ ದೇವಸ್ಥಾನ ಇದೆ. ಬ್ರಹ್ಮನು ಇಲ್ಲಿ ಯಜ್ಞ ಮಾಡಿದನೆಂದು ಪ್ರತೀತಿ ಇದೆ. ಇಲ್ಲಿ ಬ್ರಹ್ಮ ಯಜ್ಞ ಮಾಡಿದ್ದಾನೆ ಅಂತ ಅಲ್ಲಿ ಆಕಾಂಕ್ಷೆ ಇದೆ. ಈ ಮಂದಿರಕ್ಕೆ ವಿಜಯನಗರದ ಅರಸರು ಪೋಷಣೆ ನೀಡಿದ್ದಾರೆ. ಇದರ ರಕ್ಷಣೆ ತುಂಬ ಮಾಡಿದ್ದಾರೆ ಕೃಷ್ಣದೇವರಾಯನ ಕಾಲದಲ್ಲಿ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ತಳಪಾಯ ಹಾಕಿದ ರಾಬರ್ಟ್ ಕ್ಲೈವನು, ಆಗ ಬ್ರಿಟಿಷರು ಬರ್ತಾರೆ, ಆ ಕಾಲದಲ್ಲಿ ಬಂದಂಥ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಆ ಕಾಲದಲ್ಲಿ 8,600 ರೂಗಳಷ್ಟು ಬೆಲೆಯ ಒಂದು ಹಾರವನ್ನು ವರದರಾಜಸ್ವಾಮಿಗೆ ಅರ್ಪಿಸಿದ್ದನೆಂದು, ಅಲ್ಲಿ ಒಂದು ಹಾರವನ್ನು ದೊಡ್ಡದಾಗಿ ಆ ಸ್ವಾಮಿಗೆ ಅರ್ಪಿಸಿದ್ದಾನೆ ಅಂತ ಹೇಳಲಾಗಿದೆ. ಇನ್ನೊಂದು ಪ್ರಸಿದ್ಧ ಮಂದಿರವಾದ ವೈಕುಂಠ ಪೆರುಮಾಳ್ ದೇವಸ್ಥಾನದಲ್ಲಿ ವಿಷ್ಣುವಿನ ವಿವಿಧ ಅವತಾರಗಳನ್ನು ಚಿತ್ರಿಸಲಾಗಿದೆ. ಇನ್ನೊಂದು ವೈಕುಂಠ ಪೆರುಮಾಳ್ ದೇವಸ್ಥಾನದಲ್ಲಿ ವಿವಿಧ ಚಿತ್ರಗಳನ್ನು ಇಲ್ಲಿ ರಚಿಸಲಾಗಿದೆ. ಇಲ್ಲಿನ ಸ್ವಾರಸ್ಯಕರ ಸಂಗತಿ ಎಂದರೆ, ಇಲ್ಲಿ ಒಂದು ಮುಖ್ಯವಾದ ಸಂಗತಿ ಏನು ಅಂತ ಹೇಳಿದರೆ, ಕೇಂದ್ರ ದೇವಸ್ಥಾನ 3 ಅಂತಸ್ತುಗಳಿಂದ ಕೂಡಿದೆ. 3 ಅಂತಸ್ತು ದೇವಸ್ಥಾನ ಇದೆಯಂತ ಇಲ್ಲಿ. ಅದೇ ವಿಶೇಷತೆ ಇಲ್ಲಿ. ಪ್ರತಿ ಅಂತಸ್ತಿನಲ್ಲಿಯೂ ವಿಷ್ಣುವಿನ ವಿವಿಧ ಮೂರ್ತಿಗಳಿವೆ. ಪ್ರತಿಯೊಂದು ಅಂತಸ್ತಲ್ಲೂ ಒಂದೊಂದು ಮೂರ್ತಿಗಳು ಇದ್ದಾವೆ. 3 ಅಂತಸ್ತಲ್ಲಿವೆ. ವಿಷ್ಣು ಕಂಚಿಯಲ್ಲಿ ಪಾಂಡವ ಪೆರುಮಾಳ್, ಉಲಗಳಿಂದ ಪೆರುಮಾಳ್, ವಿಲಿಕ್ಕೋಟಿ ಪೆರುಮಾಳ್ ಮುಂತಾದ ಅನೇಕ ವೈಷ್ಣವ ಮಂದಿರವಿದೆ. 3 ಅಂತಸ್ತಲ್ಲೂ 3 ದೇವರುಗಳ ಮೂರ್ತಿಗಳು ಇದೆ. ಅದನ್ನು ಇಲ್ಲಿ ಹೇಳಿದ್ದಾರೆ. ಬಹಳ ಸಮಯ ಕಂಚಿಯು ಪಲ್ಲವರ ರಾಜಧಾನಿಯಾಗಿತ್ತು. ತುಂಬ ವರ್ಷ ಕಾಲ ಪಲ್ಲವರ ರಾಜಧಾನಿಯಾಗಿತ್ತು ಈ ಕಂಚಿ. ಬಳಿಕ ಬಂದ ಚೋಳರು
13ನೇ ಶತಮಾನದವರೆಗೆ ಇಲ್ಲಿ ಆಳಿದರು. 13ನೇ ಶತಮಾನದವರೆಗೂ ಚೋಳರು ಇಲ್ಲಿ ಆಳ್ತಾಯಿದ್ರು. ನಡುವೆ ಕೆಲವು ಕಾಲ ವಾರಂಗಲ್ಲಿನ ಕಾಕತೀಯರು ಮತ್ತು ಮಧುರೈ ಪಾಂಡ್ಯರು ಕಂಚಿಯನ್ನು ಆಳಿದ್ದಾರೆ. ಕಾಕತೀಯರು ಮತ್ತು ಮಧುರೆಯ ಪಾಂಡ್ಯರು ಈ ಕಂಚಿಯನ್ನು ಆಳಿದ್ರು. 14ನೇ ಶತಮಾನದಿಂದ ಕೊನೆಯವರೆಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದು ಸೇರಿತ್ತು. 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಇದು ಸೇರಿಕೊಳ್ಳುತ್ತೆ. ಬಳಿಕ ಮಹಮ್ಮದಿಯರ ವಶವಾಗಿ ಪುನಃ ಮರಾಠರಿಂದಾಗಿ ಹಿಂದೂಗಳು ಆಳಿ ಅಂತಿಮವಾಗಿ 1753ರಲ್ಲಿ ಕ್ಲೈವನ ವಶವಾಗಿ 1753ರಲ್ಲಿ ಕ್ಲೈವನ ವಶ ಆಗುತ್ತೆ. ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿತು. 1753ರಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಕೊಳ್ಳುತ್ತಿದ್ದು. ಕಂಚಿ ಇಂದು ತಮಿಳುನಾಡಿನ ಪ್ರಮುಖ ಉದ್ಯಮ ಕೇಂದ್ರ ಆಗಿದೆ. ಅದು ತಮಿಳುನಾಡಲ್ಲಿ ಇದು ರೇಷ್ಮೆ ಸೀರೆಗಳ ತವರೂರು. ಕಂಚಿ ರೇಷ್ಮೆ ಅಂದರೆ ಬಹಳ ಹೆಸರುವಾದಿ ಹೆಸರು. ಕಂಚಿ ಕಾಂಜೀವರಂ ಅಂತ ಕರೀತಾರೆ ಅದನ್ನು. ತಮಿಳುನಾಡಿನ ಸ್ಥಳೀಯ ಕೈಮಗ್ಗದ ಕಾರ್ಖಾನೆಗಳ ಕೇಂದ್ರ, ಕೈಮಗ್ಗದ ಸೀರೆಗಳ ಕೇಂದ್ರನೇ ಅದು. ಒಟ್ಟಿನಲ್ಲಿ ಕಂಚಿಯ ಗತ ಇತಿಹಾಸ ಮೈನವಿರೇಳಿಸುವಂತಹುದು. ಅಂದರೆ ಅದನ್ನು ನೋಡಿದ ತಕ್ಷಣ ರೋಮಾಂಚನ ಆಗಬೇಕು. ಆ ಥರದ ಒಂದು ನಗರ ನಮ್ಮ ಕ್ಷೇತ್ರವಾಗಿದೆ. ಅದನ್ನು ನೋಡಿ ಎಲ್ಲರೂ ಸಂತೋಷ ಪಡಿ. ಕಾಮಾಕ್ಷಿ ಕಾಮಕೋಟಿ ಪೀಠವಾಸಿನಿ ಮಾಮವ